ಸೊ ತುಂಬ ಜನ ಎಲ್ಲರೂ ಅಂದ್ಕೊಳ್ತಾ ಇರ್ತೀರಲ್ಲ, ಅಂದರೆ ಯಾರಾರ ನೀವು ಇಷ್ಟಪಡ್ತಾ ಇರ್ತೀರಾ, ಅವ್ರು ನಿಮ್ಮದು ನಂಬರ್ನ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ. ಅದು ಹೇಗೆ ಅನ್ಬ್ಲಾಕ್ ಮಾಡಬೇಕು, ಯಾವುದಾರ ಒಂದು ಮೆಥಡ್ ಇರಬಾರ್ದಾ ಅಂತ ಅಲ್ವಾ? ಸೊ ನಿಮ್ಮ ಒಂದು ಕಮ್ಯುನಿಕೇಷನ್ ಅವ್ರಿಗೆ ಹೋಗಬೇಕು ಅಂತ ನಿಮ್ಗೆ ಆಸೆ ಇರುತ್ತೆ, ಬಟ್ ನಂಬರೇ ಇರಲ್ಲ, ಹೇಗೆ ಮಾಡ್ತೀರಾ? ಸೊ ಹೇಗೆ ಮಾಡ್ಬೋದು ಅಂತ ಒಂದು ಮೆಥಡ್ ಇದೆ. ಸೊ ಅದನ್ನೇ ಈ ವ್ಲಾಗಲ್ಲೇ ಹೇಳ್ಕೊಂಡು ಬರ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ನಲ್ಲಿ ನಾನು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವ್ಲಾಗ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವುದು ಅಂತ ಗೆಸ್ ಮಾಡಿ. ಆಲ್ರೆಡಿ ನಿಮಗೆ ತಮ್ನೇಲ್ ನೋಡೇ ನಿಮಗೆ ಗೊತ್ತಾಗಿರುತ್ತೆ ಯಾವುದು ಅಂತ. ಸೊ ಯಾವುದು ಅಂದರೆ ಟೆಲಿಪತಿದು ನಾನು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ, ಆಯಿತಾ? ಸೊ ತುಂಬ ಜನ ನನಗೆ ಕೇಳ್ತಾ ಇದ್ರಿ, ಯಾವ್ದಾರ ಒಂದು ಇವಾಗ ನಿಮಗೆ ಯಾರ್ದಾರ ಇಷ್ಟ ಆಗಿರುತ್ತೆ, ಸೊ ಅವ್ರದ್ದು ನಂಬರ್ ಏನಾರ ನಿಮ್ಮದು ಬ್ಲಾಕ್ ಮಾಡಿ ಇಟ್ಟಿದ್ರೆ ಅವರು, ಸೊ ಹೇಗೆ ಅವ್ರಿಗೆ ಟೆಲಿಪತಿ ಮೂಲಕ ಅವ್ರಿಗೆ ಮೆಸೇಜ್ನ ನೀವು ಸೆಂಡ್ ಮಾಡ್ಬೋದು ಅಂತ, ಆಯಿತಾ? ಸೊ ಇದು ಒಂದು ತಿಳ್ಕೊಳ್ಳಿ ನೀವು. ಸೊ ಇದು ಮಾಡಬೇಕು ಅಂದರೆ ನಿಮಗೆ ಎರಡು ತುಂಬ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ. ಏನು ಅಂದರೆ ಫಿಯರ್ ಇರಬಾರ್ದು, ಭಯ ಇರಬಾರ್ದು, ಆಯಿತಾ? ಆಗುತ್ತೋ ಇಲ್ವೋ ಅಂತ. ಸೊ ಮತ್ತು ಡೌಟ್ ಇರಬಾರ್ದು. ಫಿಯರ್ ಇರಬಾರ್ದು ಮತ್ತು ಡೌಟ್ ಇರಬಾರ್ದು. ಡೌಟ್ ಅಂದರೆ ಯಾವ ಥರ? ಸೊ ನಿಮಗೆ ಏನಾರು ಒಂದು ಕಳಿಸಿರ್ತೀರ ಅಂದ್ಕೊಳ್ಳಿ, ಸೊ ಅದು ಹೋಗಿರುತ್ತೋ ಇಲ್ವೋ ಅಂತ ಎದ್ರಕೊಂಡು ಮಾಡಿದ್ರೆ ಇದು ವರ್ಕ್ ಆಗೋಲ್ಲ, ಆಯಿತಾ? ತುಂಬ ಟ್ರಸ್ಟಿಂದ ಮಾಡಿದಾಗ ಮಾತ್ರ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳೋದು, ಯಾವುದೇ ಒಂದು ನೀವು ಕೆಲಸ, ಇದೊಂದೇ ಅಂತಲ್ಲ, ಬೇರೆ ಯಾವುದೇ ಒಂದು ಕೆಲಸ ನೀವು ಮಾಡಬೇಕಾದ್ರೂ ಟ್ರಸ್ಟ್ ಇಟ್ಕೊಂಡು ಮತ್ತು ನಂಬಿಕೆಯಿಂದ ತುಂಬ ನಿಮ್ಮದು ಏನಂತಾರೆ, ಇಂಟ್ಯೂಷನ್ನು ಚೆನ್ನಾಗಿರಬೇಕು, ಸ್ಟ್ರಾಂಗ್ ಆಗಿರ್ಬೇಕು, ಆಯಿತಾ? ನಿಮ್ಮ ಒಂದು ಇಂಟ್ಯೂಷನ್ನು ತುಂಬ ಸ್ಟ್ರಾಂಗ್ ಆಗಿರಬೇಕು. ಆವಾಗಲೇ ಇದು ಟೆಲಿಪ್ಯಾಥಿಕ್ ಏನೊಂದು ಕನೆಕ್ಷನ್ ಇದೆ ಅದು ವರ್ಕ್ ಮಾಡೋದು. ಸೊ ಬನ್ನಿ ವಿಡಿಯೋದಲ್ಲಿ ಹಾಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಫ್ರೆಂಡ್ಸ್ ನಾನು ಸ್ವಿಚ್ ವರ್ಡ್ ಕೊಡ್ತಾ ಇದ್ದೀನಿ ಟೆಲಿಪತಿ ಇದಕ್ಕೆ, ಮತ್ತು ಏಂಜಲ್ ನಂಬರು ಇರುತ್ತೆ, ಆಯಿತಾ? ಸೊ ಎರಡೂ ಕೊಡ್ತಾ ಇರೋದ್ರಿಂದ ವಿಡಿಯೋನ ಫುಲ್ಲು ವಾಚ್ ಮಾಡಿ ಅಂತ ಕೇಳ್ತೀನಿ. ಯಾಕೆಂದರೆ ಮಧ್ಯ ನೀವು ಸ್ಕಿಪ್ ಮಾಡಿ ನೋಡಿದಾಗ ಏನೂ ಅರ್ಥ ಆಗಲ್ಲ. ಸೊ ನೀವು ಕರೆಕ್ಟಾಗಿ ತಿಳ್ಕೊಬೇಕು ಇದ್ರ ಬಗ್ಗೆ ಅಂದರೆ ಫಸ್ಟ್ ಅದರದ್ದು ಡೀಪಾಗಿ ಹೋಗಬೇಕು. ಹೇಗೆ ಅದು ಮಾಡಬೇಕು ಅನ್ನೋ ಮೆಥಡ್ ನಿಮ್ಗೆ ಗೊತ್ತಿದ್ರೆ ಆರಾಮಾಗಿ ನೀವು ಮಾಡ್ಕೋಬೋದು, ಆಯಿತಾ? ಸೊ ಫಸ್ಟ್ ಹೇಳ್ತೀನಿ, ಟೆಲಿಪತಿ ಅಂದರೆ ಏನು ಅಂತ ನಿಮಗೆ ಮೈಂಡಲ್ಲಿ ಬರುತ್ತೆ. ಸೊ ಟೆಲಿಪತಿ ಅಂದರೆ ಏನು ಅಂದರೆ ನಮ್ಮ ಒಂದು ಎಮೋಷನ್ಸು, ಆಯಿತಾ? ನಮ್ಮ ಒಂದು ಎಮೋಷನ್ಸ್ನ, ನಮ್ಮ ಒಂದು ಫೀಲಿಂಗ್ಸ್ನ ಯಾವುದೇ ಒಂದು ವಾಟ್ಸಪ್ ಮೆಸೇಜ್ ಇಲ್ಲದೇ ಹೇಗೆ ಅದು ಕನೆಕ್ಟ್ ಮಾಡೋದು ಅಂತ, ಆಯಿತಾ? ಸೊ ಹೇಗೆ ಅವ್ರಿಗೆ, ನಿಮ್ಮ ಪ್ರಿಯವಾದವ್ರಿಗೆ, ಅಂದರೆ ನೀವು ಯಾರನ್ನ ಇಷ್ಟಪಡ್ತೀರೋ ಅವ್ರಿಗೆ, ಅದು ನಿಮ್ಮ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ದು ಆಗಿರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ದು ಆಗಿರ್ಬೋದು, ಫ್ರೆಂಡ್ಸ್ದಾಗಿರ್ಬೋದು, ಅಪ್ಪ ಮಕ್ಕಳದಾಗಿರ್ಬೋದು, ಮತ್ತು ರಿಲೇಟಿವ್ಸ್ದಾಗಿರ್ಬೋದು, ಎನಿ ಕೈಂಡ್ ಆಫ್ ಇದು, ಆಯಿತಾ? ಸೊ ಯಾರು ಬೇಕಾದ್ರೆ ರಿಲೇಷನ್ಶಿಪ್ದು ಇದರಲ್ಲಿ ಮಾಡ್ಕೋಬೋದು. ಬಟ್ ಏನು ಅಂದರೆ ನಿಮ್ಮ ಒಂದು ಲವ್ಡ್ ಒನ್ಸ್ ಇರಬೇಕು, ಅಂದರೆ ನೀವು ಇಷ್ಟಪಡೋರ್ದು ಇರಬೇಕಾಗುತ್ತೆ ಇದರಲ್ಲಿ, ಆಯಿತಾ? ಸೊ ಈ ಟೆಲಿಪತಿಕ್ ಮೆಸೇಜ್ ಹೆಂಗೆ ಕಳಿಸೋದು ಅಂದರೆ ಮೈಂಡ್ ಟು ಮೈಂಡ್ ಕನೆಕ್ಷನ್ ಆಗಿರುತ್ತೆ ಫ್ರೆಂಡ್ಸ್, ಇದಾಯ್ತಾ? ಸೊ ಮೈಂಡಿಂದನೇ ಕಳಿಸೋದು. ಸೊ ನೀವು ಮನಸ್ಸಲ್ಲಿ ಏನೋ ಒಂದು ಭಾವನೆ, ಯಾವುದೋ ಒಂದು ಥಾಟ್ ಹಾಕೋತಿರೋ ಅದು ಹೋಗಿ ಅವ್ರಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಅದು ಯಾವ ಥರ ಮಾಡಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸುಮ್ಮನೆ ನೀವು ಏನಾರ ಒಂದು ಅಂದ್ಕೊಂಡು ಹೋಗ್ತಾನೆ ಇಲ್ಲ, ನಾನು ಇವಾಗ ತಾನೇ ಕಳಿಸ್ದೆ, ಯಾಕೋ ಹೋಗ್ತಾ ಇಲ್ಲ ಅಂದರೆ ಅದು ಹೋಗಲ್ಲ, ಅದು ಹಂಗೆ ಕೂತಿರುತ್ತೆ. ಸೊ ಅದ್ರ ಮೆಥಡ್ ಗೊತ್ತಿರಬೇಕಲ್ವಾ? ಸೊ ರೂಟ್ ಕಾಸ್ಗೆ ಹೋಗ್ತಾ ಇದ್ದೀನಿ. ಸೊ ಹೇಗೆ ಅದನ್ನು ಮಾಡಬೇಕು ಅಂದರೆ ನಾನು ಹೇಳಿದ್ನಲ್ಲ, ಇಂಟ್ಯೂಷನು ನಿಮ್ಮದು ಸ್ಟ್ರಾಂಗ್ ಆಗಿರಬೇಕು. ಆಯಿತಾ? ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವು. ಸ್ಟ್ರಾಂಗ್ ಆಗಿರಬೇಕು ಅಂದರೆ ಹೇಗೆ ಅದು ಸಾಧ್ಯ ಆಗುತ್ತೆ ಅಂದರೆ ಅಷ್ಟು ಡೀಪಾಗಿ ನೀವು ತೊಗೊಂಡೋಗಿರಬೇಕು, ಆಯಿತಾ? ಸೊ ನೀವು ಹೇಗೆ ಇಷ್ಟಪಡ್ತೀರೋ ಅವರು ನಿಮ್ಮನ್ನ ಅದೇ ಥರ ಇಷ್ಟಪಡಬೇಕು. ಪಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಕಳಿಸುವಂತಹ ಒಂದು ಆ ಒಂದು ಫ್ರೀಕ್ವೆನ್ಸಿ, ಆ ಒಂದು ಏನೊಂದು ಮೆಸೇಜ್ನ ನೀವು ಪಾಸ್ ಮಾಡ್ತೀರೋ ಅದು ಅವ್ರಿಗೆ ಕನೆಕ್ಟ್ ಆಗಬೇಕು. ಸೊ ಆ ಮೆಥಡ್ ನಿಮ್ಗೆ ಗೊತ್ತಿರಬೇಕು. ಆ ಮೆಥಡ್ನ ಇವಾಗ ಹೇಳ್ಕೊಡ್ತಿದ್ದೀನಿ, ಬನ್ನಿ. ಸೊ ಇದೊಂಥರ ಹಾರ್ಟ್ದು ಕನೆಕ್ಷನ್ ಆಗಿರುತ್ತೆ ಫ್ರೆಂಡ್ಸ್, ಅಂದರೆ ಟ್ರೂ ಲವ್ ಅಂತಾರಲ್ಲ ಆ ಥರ. ಪ್ರೀತಿ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಈವನ್ ನೀವು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ದಾಗಿರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ದಾಗಿರ್ಬೋದು, ಅಪ್ಪ ಮಕ್ಕಳದಾಗಿರ್ಬೋದು, ಫ್ರೆಂಡ್ಸ್ದಾಗಿರ್ಬೋದು, ರಿಲೇಟಿವ್ಸ್ದಾಗಿರ್ಬೋದು, ಎಲ್ಲರದ್ದು ಆಗಿರ್ಬೋದು. ಬಟ್ ಇಷ್ಟಪಟ್ಟಿರಬೇಕು, ಅಂದರೆ ಸುಮ್ಮನೆ ಕಾಟಾಚಾರಕ್ಕೆ ಮಾಡೋ ಅಂಥದ್ದಲ್ಲ, ನಿಜವಾದ ಪ್ರೀತಿ ಇದ್ದಾಗ ಮಾತ್ರ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಇದು.
ಮತ್ತು ಇದಕ್ಕೆ ನಾವು ಏನು ಒಂದು ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀವೋ ಅದು ಶಾರ್ಟ್ ಆಗಿರಬೇಕು ಆಯಿತಾ. ತುಂಬ ದೊಡ್ಡ ದೊಡ್ಡ ಸೆಂಟೆನ್ಸಲ್ಲಿ ಹೇಳ್ಕೊಂಡು ಒಂದು ಈಗ ವಾಟ್ಸಪ್ಪಲ್ಲಿ ನೀವು ಮಾಡ್ತಿರಲ್ಲ ಮೆಸೇಜ್ ಇಷ್ಟು ಉದ್ದ ಬರೆದ್ಬಿಟ್ಟು ಹೇಳೋದಲ್ಲ, ಅದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರ್ಬೇಕಾಯ್ತಾ. ಸೊ ಆ ಒಂದು ಸ್ಟೇಟ್ಮೆಂಟ್ ನೀವೇನು ಕಳಿಸ್ತಾ ಇದ್ದೀರೋ ಟೆಲಿಪ್ಯಾಥಿಕ್ ಇದರಲ್ಲಿ ನಾನು ಹೇಳೋದು ಟೆಲಿಪ್ಯಾಥಿನಲ್ಲಿ, ಸೊ ಅದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಬೇಕು ಆಯಿತಾ. ಸೊ ನಾನು ಈ ವಿಡಿಯೋ ಎಂಡಲ್ಲಿ ನಾನು ಒಂದು ನಿಮಗೆ ಸ್ವಿಚ್ ವರ್ಡ್ ಕೊಡ್ತೀನಿ ಮತ್ತು ಏಂಜಲ್ ನಂಬರು ಕೊಡ್ತೀನಿ. ಆ ಒಂದು ಟೆಲಿಪ್ಯಾಥಿದು ರೀಚ್ ಆಗಲಿ ಅಂತ ಆಯಿತಾ, ಆ ಒಂದು ಕನೆಕ್ಷನ್ ಕ್ಲಿಕ್ ಆಗಲಿ ಅಂತ. ಸೊ ಅದಕ್ಕೆ ಫುಲ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದಕ್ಕೂ ಮುಂಚೆ ನಾನು ಏನು ಹೇಳ್ತೀನಿ ಅಂದರೆ, ನೀವು ಟೆಲಿಪ್ಯಾಥಿದು ಮಾಡಬೇಕಾದ್ರೆ ಯಾವೊಂದು ವರ್ಡ್ ಯಾವೊಂದು ಸೆಂಟೆನ್ಸ್ ಅದೇ ಹೇಳಿದ್ನಲ್ಲ ಶಾರ್ಟ್ ಸೆಂಟೆನ್ಸ್ನ ಯಾವ್ದು ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಹೇಗೆ ಯೂಸ್ ಮಾಡೋದು ಅಂತ ನೋಟ್ ಮಾಡ್ಕೊಳ್ಳಿ. ಹೇಳ ಅನ್ಬ್ಲಾಕ್ ಮೀ ಟೆಕ್ಸ್ಟ್ ಮೀ ಅಂತ ಆಯಿತಾ. ಅನ್ಬ್ಲಾಕ್ ಮೀ ಟೆಕ್ಸ್ಟ್ ಮೀ. ಸೊ ಇವೆರಡೇ ಇದ್ದರೆ ಸಾಕಾ? ಆಗಲ್ಲ ಅಲ್ವಾ. ಸೊ ಅದ್ರ ಮುಂದೆ ಯಾವುದೋ ಒಂದು ಹಾಕೋಬೇಕು. ಏನು ಅಂದರೆ ಪ್ಲೀಸ್ ಅಂತ ಹಾಕೋಬೇಕು ನೀವು. ಪ್ಲೀಸ್ ಅಂತ ಒಂದು ಇಮೋಷನ್ ಇರುವಂತಹ ಒಂದು ಸೆಂಟೆನ್ಸ್ನ ನಾವು ಯಾವಾಗ ಒಂದು ಆ ವರ್ಡ್ನ ಯಾವಾಗ ಯೂಸ್ ಮಾಡ್ತೀವೋ, ಪ್ಲೀಸ್ ಅಂದರೆ ಏನು ಹೇಳಿ, ದಯವಿಟ್ಟು ಅಂತ ಅಲ್ವಾ ಕನ್ನಡದಲ್ಲಿ. ಸೊ ಪ್ಲೀಸ್ ಅನ್ಬ್ಲಾಕ್ ಮೀ, ಪ್ಲೀಸ್ ಅನ್ಬ್ಲಾಕ್ ಮೀ, ಪ್ಲೀಸ್ ಅನ್ಬ್ಲಾಕ್ ಮೀ ಅಂದರೆ ನನ್ನ ಫೋನ್ ನಂಬರ್ನ ನೀವು ಬ್ಲಾಕ್ ಮಾಡಿದರೆ ಪ್ಲೀಸ್ ಅದನ್ನು ರಿಲೀಸ್ ಮಾಡಿ ಅಂತ. ಬ್ಲಾಕ್ನ ತುಂಬ ಜನ ಇವಾಗೆಲ್ಲ ಎಷ್ಟು ಜನ ಕಮೆಂಟ್ಸ್ನ ನೋಡಿದೆ ನಾನು, ಎಲ್ಲ ಏನೋ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ನಮ್ಮದು ಫೋನ್ ನಂಬರ್. ನಾನು ಆ್ಯಕ್ಚುಲಿ ನಕ್ಕೊಂಡು ಹೇಳ್ತಿದ್ದೀನಿ, ಪಾಪ ಅವ್ರ ಕಷ್ಟ ಅವ್ರಿಗೆ ಇರುತ್ತೆ. ಸೊ ಜಸ್ಟ್ ಹೇಳ್ತಾ ಇರೋದಷ್ಟೇ ಆಯಿತಾ. ಅನ್ಬ್ಲಾಕ್ ಮೀ ಅನ್ನೋದಕ್ಕಿಂತ ಪ್ಲೀಸ್ ಅನ್ಬ್ಲಾಕ್ ಮೀ ಅಂತ ನೀವು ಕಳಿಸ್ಬೇಕು. ಯಾವಾಗ ಕಳಿಸ್ಬೇಕು ಅಂದರೆ ಮಲಗಿರುವಾಗ. ನಾನು ಹೇಳಿದ್ನಲ್ಲ, ರಾತ್ರಿ ಹೊತ್ತು ಮಲಗಿದಾಗ ನಮ್ಮ ಒಂದು ಇದು ನಮ್ಮ ಬಾಡಿನಲ್ಲಿ ಏನಾಗುತ್ತೆ ಅಂದರೆ, ನಾವು ಯಾವ ಒಂದು ಕಂಡೀಷನಲ್ಲಿ ಇರ್ತೀವಿ ಅಂದರೆ ಆಲ್ಫಾದು ಕಂಡೀಷನಲ್ಲಿ ಇರ್ತೀವಿ ನಾವು. ಮಾರ್ನಿಂಗ್ ಎದ್ದೇಳುವಾಗ ಒಂದು ಅರ್ಧ ಗಂಟೆ ಮುಂಚೆ ಎದ್ದ ತಕ್ಷಣ ನೀವು ಅದಕ್ಕೆ ಹೇಳೋದು, ತಕ್ಷಣ ನೀವು ಮಂಚದಿಂದ ಹೇಳಿದ್ರೆ ಟಕ್ ಅಂತ ಬಂದ್ಬಿಡಬಾರ್ದು. ಒಂದು 10 ಮಿನಿಟ್ಸ್ ಅಂತೂ ನೀವು ಟೈಮ್ ಕೊಡಬೇಕು. ಏನು ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರೋ, ಈವನ್ ನೀವು ದುಡ್ಡುಗೋಸ್ಕರ ಕೇಳ್ಕೊತಾ ಇದ್ರು, ಐ ಆಮ್ ರಿಚ್, ನನ್ನ ಹತ್ರ ತುಂಬ ಜಾಸ್ತಿ ದುಡ್ಡಿದೆ, ಎಲ್ಲ ಸೋರ್ಸಸ್ಸಿಂದ ನನಗೆ ಮನಿ ಅಬಂಡೆನ್ಸ್ ಜಾಸ್ತಿ ಆಗ್ತಿದೆ ಅಂತ ಕೇಳ್ಕೊಬೋದು. ರಿಲೇಷನ್ಶಿಪ್ ಬಗ್ಗೆ ನೀವು ಕೇಳ್ಕೋಬೇಕು ಅಂದರೆ ಅವ್ರ ಬಗ್ಗೆ ಅವ್ರ ಹೆಸರು ಹೇಳ್ಕೊಂಡು ನಮ್ಮಿಬ್ಬರು ಸಂಬಂಧ ಚೆನ್ನಾಗಿದೆ ಅಂತ ಕೇಳ್ಕೊಬೋದು ಆಯಿತಾ. ಸೊ ಈ ಟೆಲಿಪತಿ ಇದಕ್ಕೆ ಬರ್ತೀನಿ. ಸೊ ನೀವೇನು ಒಂದು ಮಾಡ್ತಾ ಇದ್ದೀರೋ ಪ್ಲೀಸ್ ಅನ್ಬ್ಲಾಕ್ ಮೀ ಅಂದ್ಬಿಟ್ಟು ಅವ್ರ ಹೆಸ್ರನ್ನ ನೆನೆಸ್ಕೊಳ್ಳಿ, ಅವ್ರ ಫೋಟೋನ ಅವ್ರದ್ದು ಇಮೇಜ್ನ ಅಂದರೆ ಅವ್ರದ್ದೊಂದು ಪಿಕ್ಚರ್ನ ನೆನ್ಪು ಮಾಡಿಕೊಂಡು ಆ ಥರ ಹೇಳ್ಕೊಳ್ಳಿ. ಪ್ಲೀಸ್ ಅನ್ಬ್ಲಾಕ್ ಮೀ, ಪ್ಲೀಸ್ ಟೆಕ್ಸ್ಟ್ ಮೀ ಅಂದರೆ ನನಗೆ ಟೆಕ್ಸ್ಟ್ ಮಾಡಿ ಅಂತ, ಅಂದರೆ ಮೆಸೇಜ್ ಮಾಡಿ ಅಂತ ಆಯಿತಾ. ಸೊ ಈ ಥರದ್ದು ಒಂದು ಅಫರ್ಮೇಷನ್ನ ನೀವು ಹಾಕೋಬೇಕು. ಪಾಸಿಟಿವ್ ಅಫರ್ಮೇಷನ್ಸ್ನೇ ಹಾಕೋಬೇಕು. ಸೊ ನೀವು ಅನ್ಕೋಬೋದು ಒಂದು ತಿಂಗಳು ತೊಗೋಬೋದು, 2 ತಿಂಗಳು ತೊಗೋಬೋದು, 3 ತಿಂಗಳು ತೊಗೋಬೋದು. ಬಟ್ ಅಗೇನ್ ಹೇಳ್ತಾ ಇದ್ದೀನಿ, ನೀವು ಯಾವಾಗ ಕರೆಕ್ಟಾಗಿ ನೀವು ಕಳಿಸ್ತಾನೆ ಇರ್ತೀರೋ, ಡೈಲಿ ಅದನ್ನು ಕಳಿಸ್ತಾ ಇರ್ತೀರೋ, ಅದು ಎಲ್ಲೋಗುತ್ತೆ. ನಾನು ಹೇಳಿದ್ನಲ್ಲ, ಪ್ರತಿಯೊಂದು ನಾವು ಆಡುವಂತಹ ಮಾತುಗಳಲ್ಲಿ ಪ್ರತಿಯೊಂದು ವಾಕ್ಯದಲ್ಲೂ ವೈಬ್ರೇಷನ್ ಕ್ರಿಯೇಟ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಆಯಿತಾ. ಸೊ ಅದರದ್ದೇ ಆದಂತಹ ವೈಬ್ರೇಷನ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಅದೆಲ್ಲ ಹೋಗಿ ಅಲ್ಲಿ ಸೇರ್ಕೊತಾ ಇರುತ್ತೆ. ಆ ಒಂದು ಟೆಲಿಪ್ಯಾಥಿನಲ್ಲಿ ಅದೇ ಮೇನಾಗಿ ಬೇಕಾಗಿರೋದು ಆಯಿತಾ. ನೀವೇನೇ ಒಂದು ಕೇಳಿದ್ರೆ ಮನಸ್ಸಲ್ಲಿ ಥಾಟ್ ಹಾಕೋಬೋದು, ಜೋರಾಗೂ ಹೇಳ್ಕೊಬೋದು, ಬಾಯಿ ಬಿಟ್ಟು ಹೇಳ್ಬೋದು, ಇಲ್ಲ ಮನಸ್ಸಲ್ಲೇ ಹೇಳ್ಕೊಬೋದು. ಅದು ಅಲ್ಲಿ ಆ ಒಂದು ಎನರ್ಜಿ ಅಲ್ಲಿ ಹೋಗೇ ಹೋಗುತ್ತೆ. ಸೊ ಅದಕ್ಕೆ ಹೇಳಿದ್ದು, ಯಾವುದೇ ಕಾರಣಕ್ಕೂ ನೀವು ಡೌಟ್ ಇರಬಾರ್ದು ಮತ್ತು ಫಿಯರ್ ಇರಬಾರ್ದು. ಟೈಮ್ ತಗೊಳ್ಳಿ, ಟೈಮ್ ಕೊಡಿ. ನಾನು ಹೇಳೋದು ಅದನ್ನೇ. 1 ತಿಂಗಳು ಕೊಡಿ, 2 ತಿಂಗಳು ಕೊಡಿ, ಬಟ್ ಹಾಗೇ ಆಗುತ್ತೆ ಅದು. ನೀವು ಅದ್ರ ಮಧ್ಯದಲ್ಲಿ ಯಾಕೆ ಆಗಲ್ಲ ನಿಮಗೆ ಅಂತ ಹೇಳ, ನೀವು ಯಾಕಾಗಲ್ಲ ಅಂದರೆ ನೀವು ಭಯದಿಂದ ಮಾಡಿರ್ತೀರಾ, ಎದ್ರುಕೊಂಡು ಅಯ್ಯೋ ಇಷ್ಟು ಮಾಡಿದ್ರೂ ಯಾಕೋ ಆಗ್ತಾಯಿಲ್ಲ, ಆ ಥರ ಬರಲೇಬಾರ್ದು ನಿಮಗೆ. ಮ್ಯಾನಿಫೆಸ್ಟೇಷನಲ್ಲಿ ಫಸ್ಟ್ ಆಫ್ ಆಲ್ ನಾವು ಹೇಳೋದೇ ಅದು. ನೀವು ಯಾವುದೇ ಒಂದು ನಂದು ಈವನ್ ಏನು ಗೊತ್ತಾ ಫ್ರೆಂಡ್ಸ್, ನಾನು ಮ್ಯಾನಿಫೆಸ್ಟೇಷನ್ ಮಾಡಿ ಎಷ್ಟೊಂದು ಗೋಲ್ಡ್ದು ಜ್ಯುವೆಲ್ರಿ ಎಲ್ಲ ತೊಗೊಂಡಿದ್ದೀನಿ. ನಾನು ವ್ಲಾಗ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಹೇಳಿದ್ನಲ್ಲ ವಾಟರ್ ಮ್ಯಾನಿಫೆಸ್ಟೇಷನ್, ನಾನು ಯಾವತ್ತೂ ಮಾಡಬೇಕಾದ್ರೆ ಮಧ್ಯದಲ್ಲಿ ನಂಗೆ ಡೌಟು ಇರ್ತಿರ್ಲಿಲ್ಲ, ಫಿಯರು ಇರ್ತಿರ್ಲಿಲ್ಲ ಆಯಿತಾ. ನಾನೊಂದೇನೋ ಒಂದು ನೋಡಿದ್ದೆ, ನಾನು ಅದು ತೊಗೊಂಡಿದ್ದೀನಿ, ಜಸ್ಟ್ ಆ ಥರ ಮ್ಯಾನಿಫೆಸ್ಟ್ ಮಾಡಿದೆ. ಸೊ ಅದು ಸಿಕ್ತು ನನಗೆ. ಸೊ ಆ ಥರ ನಾನು ನಿಮಗೆ ಮೋಟಿವೇಟ್ ಮಾಡ್ತಾ ಇರೋದು ಆಯಿತಾ. ಸೊ ಯಾಕೆಂದರೆ ತುಂಬ ಜನ ಇವಾಗ ಕೇಳ್ತೀರಾ, ಇದು ಮಾಡಬೇಕಾ ಬೇಡವಾ ಅಂತ. ಮಾಡಬೇಕಾ ಬೇಡವಾ ಅಲ್ಲ, ಮಾಡ್ತೀನಿ ಅಂತ ದೃಢ ಸಂಕಲ್ಪ ಮಾಡಿದ್ರೆ 100% ಅದಾಗುತ್ತೆ ಆಯಿತಾ. ಸೊ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಹೇಗೆ ಮಾಡ್ಕೋಬೇಕು ಅಂತ. ಸೊ ಏನು ಮಾಡಿ ಅಂದರೆ, ಪ್ಲೀಸ್ ಅನ್ಬ್ಲಾಕ್ ಮೀ, ಪ್ಲೀಸ್ ಟೆಕ್ಸ್ಟ್ ಮೀ ಅಷ್ಟೇ ಇರಬೇಕು. ಬೇರೆ ಯಾವ ಒಂದು ಸೆಂಟೆನ್ಸ್ನು ಮಧ್ಯದಲ್ಲಿ ಸೇರಿಸಬಾರ್ದು. 1 ತಿಂಗಳು ಮಾಡಿ, 2 ತಿಂಗಳು ಮಾಡಿ, ಅದೇ ಕಂಟಿನ್ಯೂಸ್ ಆಗಿ ಅಗೇನ್ ಅದೇ ಬರಬೇಕು. ಈವನ್ ಮ್ಯಾನಿಫೆಸ್ಟೇಷನಲ್ಲೂ ನಾನು ಮಾಡುವಾಗ ಯಾವ್ದಾರ ಒಂದು ಕಿವಿ ಓಲೆ ನೋಡ್ಕೊಂಬಂದಿದ್ದೆ ಅಂದ್ಕೊಳ್ಳಿ. ಸೊ ನಾನು ಏನು ಮಾಡ್ತಿದ್ದೆ ಅಂದರೆ,
ವಾಟರ್ದು ಒಂದು ಗ್ಲಾಸಲ್ಲಿ ಇಟ್ಕೊಂಡು ನಾನು ಏನು ಮಾಡ್ತಿದ್ದೆ ಗೊತ್ತಾ, ನಾನು 8 ಗ್ರಾಮ್ ಚಿನ್ನದ ಓಲೆ ತೊಗೊಂಡಿದ್ದೀನಿ ಅಂತ 1 ತಿಂಗಳು 2 ತಿಂಗಳು 3 ತಿಂಗಳು ಅಷ್ಟು ಟೈಮಲ್ಲಿ ನನಗೆ ಸಿಗೋದು. ಮಧ್ಯದಲ್ಲಿ ನಾನು ಯಾವತ್ತೂ ಬೇರೆ ಹಾಕ್ಕೊಳ್ತಾ ಇರಲಿಲ್ಲ, ಆಯಿತಾ. ಸೊ ನಾನು ಹೋಗ್ಬಿಟ್ಟು ನೆಕ್ಲೆಸ್ ತೊಗೊಂಡಿದ್ದೀನಿ ಅಂತ ಯಾವತ್ತೂ ಹೇಳ್ತಾ ಇರಲಿಲ್ಲ. ಜಸ್ಟ್ ನನ್ನ ಮೈಂಡಲ್ಲಿ ಏನಿತ್ತು, ಓಲೆ. ಸೊ ಕಿವಿ ಓಲೆ ತೊಗೊಂಡಿದ್ದೀನಿ ಅಂದಾಗ ಅದೇ ಸಿಕ್ಕಿರುತ್ತೆ. ಸೊ ಅದನ್ನ ಹೇಳ್ತಿರೋದು. ನೀವು ಇವಾಗ ಒಂದಿನ ಈ ಥರ ಪ್ಲೀಸ್ ಅನ್ಬ್ಲಾಕ್ ಮೀ ಅಂದ್ಬಿಟ್ಟು ಅಯ್ಯೋ ನಂದು ಮಾಡ್ತಾರೋ ಇಲ್ವೋ ಅಂದರೆ ಅದೊಂದು ನೆಗೆಟಿವ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಅದನ್ನು ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ, ಅದು ಬರೋಕ್ಕೆ ಬಿಡಲೇಬಾರ್ದು ನೀವು. ಸೊ ನಿಮ್ಮ ಮೈಂಡಲ್ಲಿ ಹೇಗೆ ಅದನ್ನು ರೀಕ್ಯಾಪ್ ಮಾಡ್ಕೋಬೇಕು ಅಂದರೆ ಪ್ಲೀಸ್ ಅನ್ಬ್ಲಾಕ್ ಮೀ, ಪ್ಲೀಸ್ ಅನ್ಬ್ಲಾಕ್ ಮೀ, ಪ್ಲೀಸ್ ಅನ್ಬ್ಲಾಕ್ ಮೀ, ಅದೇ ಥರ ಇರಬೇಕು, ಆಯಿತಾ. ಸೊ ಆ ಥರ ಮಾಡಿ. ಸೊ ನೀವು ಅನ್ಕೋಬೋದು ಇದೆಲ್ಲ ಏನು ಮ್ಯಾಜಿಕ್ ಅಂತ. ಇದು ಮ್ಯಾಜಿಕ್ ಅಲ್ಲ, ಲಾಜಿಕ್ಕಾಗಿ ಥಿಂಕ್ ಮಾಡಿ. ಯಾಕೆಂದರೆ ಇದೊಂದು ಇಂಟ್ಯೂಷನ್ದು, ಆಯಿತಾ. ಸೊ ಇವಾಗ ನಿಮಗೆ ಗೊತ್ತಲ್ಲ, ಎಲ್ಲರಿಗೂ ಕಣ್ಣು ಕಟ್ಟಿಬಿಟ್ಟು ಅವ್ರದ್ದು ಏನೊಂದು ನಡೀತಾ ಇದೆ ಅಂತ 16 ಇಯರ್ಸ್ ಒಳಗಿರುವಂತಹ ಮಕ್ಕಳಿಗೆ ತುಂಬಾ ಇಂಟ್ಯೂಷನ್ ಪವರು ಸ್ಟ್ರಾಂಗ್ ಆಗಿರುತ್ತೆ, ಆಯಿತಾ. ಸೊ ನೀವು ನೋಡಿರ್ತೀರ, ತುಂಬ ಜನ ಪ್ರೋಗ್ರಾಮ್ ಅಟೆಂಡ್ ಮಾಡಿರೋದು ನೋಡಿರ್ತೀರ. ಸೊ ನನಗೆ ಆ್ಯಕ್ಚುಲಿ ಏನು ಗೊತ್ತಾ, ನನ್ನದು ಕಾಲೇಜ್ ಡೇಸಲ್ಲಿ ನನಗೆ ತುಂಬ ಇಂಟ್ಯೂಷನ್ ವರ್ಕ್ ಆಗೋದು. ನನಗೆ ಬೆಳಗಿನ ಜಾವ ಒಂದು ಕನಸು ಬಿದ್ದಿತ್ತು. ಸೊ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಣ್ಣ ಅಂದರೆ ದೊಡ್ಡಮ್ಮನ ಮಗ. ಸೊ ಅವ್ರು ಬರ್ತಾ ಇರೋಂಗೆ ಬಿದ್ದಿತ್ತು. ಈವ್ನಿಂಗ್ ನಾನು ಕಾಲೇಜಿಂದ ಬಂದಾಗ ಅವ್ರು ಡೈರೆಕ್ಟ್ ಅದೇ ಥರ ಬಂದಿದ್ರು, ಅದೇ ಸಿಚುವೇಷನಲ್ಲಿ ಬಂದಿದ್ರು. ಸೊ ಅದೆಲ್ಲ ಇಂಟ್ಯೂಷನ್ ಚೆನ್ನಾಗಿದ್ದಾಗ ವರ್ಕ್ ಆಗುತ್ತೆ. ಅದು ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಸ್ಟ್ರಾಂಗ್ ಆಗಿದ್ದು, ಇಂಟ್ಯೂಷನ್ ಪವರ್ ಜಾಸ್ತಿ ಇದ್ದಾಗ ನಾವೇನು ಅನ್ಕೋತೀವೋ ಅದು ಖಂಡಿತ ಆಗುತ್ತೆ, ಆಯಿತಾ. ಸೊ ಅದಕ್ಕೆ ಯಾವತ್ತೂ ಟ್ರಸ್ಟನ್ನು ನೀವು ಬಿಡಬಾರ್ದು. ಸೊ ಇದನ್ನು ಮಾಡಿ ನೋಡಿ ಫ್ರೆಂಡ್ಸ್. ಅದನ್ನೇ ಹೇಳಿದ್ದು, ಇದು ಮೇಯ್ನಾಗಿ ನಮಗೆ ಯಾವುದಕ್ಕೆ ನಾವು ಫೋಕಸ್ ಮಾಡ್ತೀವಿ ಅಂದರೆ ಜಾಸ್ತಿ ಅದನ್ನೇ ಹೇಳ್ಕೊತಾ ಹೋದಾಗ ಇಂಟ್ಯೂಷನ್ನು ಸ್ಟ್ರಾಂಗ್ ಆಗುತ್ತೆ ನಮ್ಮದು. ಮೇನ್ ಥಿಂಗ್ ಏನು ಅಂದರೆ ಫೋಕಸ್ ಮಾಡಬೇಕು. ನೀವು ಫೋಕಸ್ಸಿಂದ ಮಾಡಿದಾಗ ಮಾತ್ರ ಅದು 100% ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ಇವಾಗ ಬನ್ನಿ, ನಾನು ಸ್ವಿಚ್ ವರ್ಡು ಕೊಟ್ಬಿಡ್ತೀನಿ. ನಾನು ಆವಾಗಲೇ ಹೇಳಿದ್ದು ಯಾವುದು ಅಂದರೆ ಪ್ಲೀಸ್ ಟೆಕ್ಸ್ಟ್ ಮೀ, ಆಯಿತಾ. ಪ್ಲೀಸ್ ಟೆಕ್ಸ್ಟ್ ಮೀ, ಪ್ಲೀಸ್ ಟೆಕ್ಸ್ಟ್ ಮೀ, ಪ್ಲೀಸ್ ಟೆಕ್ಸ್ಟ್ ಮೀ, ಪ್ಲೀಸ್ ಅನ್ಬ್ಲಾಕ್ ಮೀ. ಇದು ಟೆಲಿಪ್ಯಾಥಿಕ್ದು ಮೆಸೇಜ್ ಕಳಿಸುವಂತಹ, ಸಬ್ಮೈಂಡಿಂದ ಕಳಿಸುವಂತಹ ಮೆಸೇಜ್ ಆಗಿತ್ತು. ಬಟ್ ನಿಮಗಿದು ಸಪೋರ್ಟು ಬೇಕಲ್ಲ. ನೀವು ಕೇಳ್ತಿರಲ್ಲ ಹೇಗೆ ಮಾಡೋದು. ಈಗ ಮಂತ್ರಗಳು ಹೇಳ್ಬಿಟ್ಟು ಪೂಜೆದು ಏನಾರು ಮಾಡಿದಾಗ ಕ್ಲಿಕ್ ಆಗಿರುತ್ತಲ್ಲ, ಅದೇ ಥರ ಸ್ವಿಚ್ ವರ್ಡ್ ಕೊಡ್ತಾ ಇದ್ದೀನಿ. ಹೇಗಿರುತ್ತೆ ಅಂತ ಅದನ್ನು ನೋಟ್ ಮಾಡ್ಕೊಳ್ಳಿ. ಕನೆಕ್ಟ್ ರೀಚ್ ಬಿಟ್ವೀನ್ ಅಂತ. ನಿಮ್ಗೆ ಏನಾರು ಅಕಸ್ಮಾತ್ ಬೇಕು ಅಂದರೆ ನನ್ನ ಕೇಳಿ, ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ, ಆಯಿತಾ. ಕನೆಕ್ಟ್ ರೀಚ್ ಬಿಟ್ವೀನ್ ಅಂತ. ಕನೆಕ್ಟ್ ರೀಚ್ ಬಿಟ್ವೀನ್ ಅಂತ ಬೇಕು ಅಂದರೆ ಕೇಳಿ, ನನಗೆ ಕಮೆಂಟ್ ಇದರಲ್ಲಿ ಕೇಳಿ, ಕರೆಕ್ಟಾಗಿ ನಾನು ಅದನ್ನು ಬರೆದು ನಿಮಗೆ ಕೊಡ್ತೀನಿ, ಆಯಿತಾ. ಸೊ ಅದಾದಮೇಲೆ ಬನ್ನಿ, ಇವಾಗ ಏಂಜಲ್ ನಂಬರ್ ಹೇಳ್ತೀನಿ. ಏಂಜಲ್ ನಂಬರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಈ ಥರ ಒಂದು ಟೆಲಿಪ್ಯಾಥಿ ಇದರಲ್ಲಿ ಏನು ಗೊತ್ತಾ, ನೀವು ಒನ್ ಮಂತ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. 1 ಮಂತ್ ನೀವು ಮಾಡ್ತಾ ಇದ್ರೆ ಪ್ರತಿದಿನ ನಿಮ್ಮ ಕೈಲಿರ್ಬೇಕು. ಇಲ್ಲಿ ನೋಡಿ, ನಾನು ಹಾಕ್ಕೊಂಡಿದ್ದೀನಿ ಮೇಲ್ಗಡೆ ಯಾವಾಗಲೂ 1176 ಅಂತ ಹಾಕ್ಕೊಳ್ಳಿ. ಅದು ಯೂನಿವರ್ಸಲ್ ಕೋಡ್ ಆಗಿರುತ್ತೆ. ಸೊ ಎನಿ ಟೈಪ್ ಆಫ್ ಯಾವುದೇ ಒಂದು ನಿಮ್ಮ ವಿಷ್ ಇದ್ರೂ ಅದು ಫುಲ್ಫಿಲ್ ಮಾಡೋದು, ಆಯಿತಾ. ಯಾವುದಕ್ಕೆ ಬೇಕಾದ್ರೆ ಕೇಳ್ಕೊಬೋದು. ಸೊ ಕೆಳಗಡೆ ಇರೋದು ಮಾಡಿರೋದು. ಸೊ ಯಾವುದು ಅಂದರೆ 19 ಅಂತ ಹಾಕ್ಬಿಟ್ಟು ಕಮ ಹಾಕಿದ್ದೀನಿ. ಅದಾದಮೇಲೆ 813 ಅಂತ. ಸೊ ಇದು ಯಾವುದಕ್ಕೆ ಸಂಬಂಧಪಡುತ್ತೆ ಅಂದರೆ ಟೆಲಿಪ್ಯಾಥಿಕ್, ಆಯಿತಾ. ಟೆಲಿಪ್ಯಾಥಿ ಅಂತಾರಲ್ಲ, ಸೊ ಅದಕ್ಕೆ ಕನೆಕ್ಟ್ ಆಗುತ್ತೆ ಇದು. ಸೊ ನೀವು ಯಾರ್ದಾರ ಬಗ್ಗೆ ಕೇಳ್ಕೊತಾ ಇದ್ರೆ ಅವ್ರಿಗೆ ಹೋಗಿ ಆ ಮೆಸೇಜ್ ರೀಚ್ ಆಗಬೇಕು ಅಂದರೆ, ಅದೇ ಬ್ಲಾಕ್ ಮಾಡಿ ಇಟ್ಟಿರ್ತಾರೆ ನೋಡಿ, ಮಾತಾಡಿಸ್ತಾ ಇರಲ್ಲ. ಸೊ ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ, ಅಮ್ಮ ಮಕ್ಕಳು ಮಾತಾಡೋಲ್ಲ ಇವಾಗೆಲ್ಲ. ತುಂಬ ಜನ ಸಣ್ಣ ಪುಟ್ಟ ವಿಷಯಕ್ಕೇ ತುಂಬ ಜಗಳಗಳೆಲ್ಲ ಆಗುತ್ತಲ್ಲ. ಸೊ ಅದು ಮಾತಾಡೋಂಗೆ ಮಾಡುತ್ತೆ. 19 ಕಮ ಹಾಕ್ಬಿಟ್ಟು 813. ಸೊ ಅದು ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಅದನ್ನು ನಾನು ಎಲ್ಲಿ ಬರ್ಕೊಂಡಿದ್ದೀನಿ ನೋಡ್ಕೊಳ್ಳಿ, ಅಲ್ಲೇ ಬರೀಬೇಕು ನೀವು. ಕೈ ಕೆಳಗಡೆ, ಎಡಗಡೆ ಕೈ ಹುಡುಗಿರಿಗೆ, ಹುಡುಗರಾದರೆ ಬಲಗಡೆ ಕೈ, ಹುಡುಗರಾದರೆ ರೈಟ್ ಹ್ಯಾಂಡು, ಹುಡುಗಿರಾದರೆ ಲೆಫ್ಟ್ ಹ್ಯಾಂಡು, ಆಯಿತಾ ಫ್ರೆಂಡ್ಸ್. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಟೆಲಿಪ್ಯಾಥಿದು ಹೇಗೆ ನಾವು ಮಾಡ್ಕೋಬೋದು, ಹೇಗೆ ಕನೆಕ್ಟ್ ಆಗ್ಬೋದು, ಸೊ ನಮ್ಮ ಒಂದು ಲವ್ಡ್ ಒನ್ಸ್ ಅವ್ರಿಗೆ, ಅಂದರೆ ನಮ್ಮ ಒಂದು ಪ್ರಿಯವಾದವ್ರಿಗೆ ಹೇಗೆ ನಾವು ಟೆಲಿಪ್ಯಾಥಿ ಮೂಲಕ ನಮ್ಮದು ಒಂದು ಮೆಸೇಜ್ನ ಕಳಿಸ್ಬೋದು, ಹೇಗೆ ಕಮ್ಯುನಿಕೇಟ್ ಮಾಡ್ಬೋದು ಅಂತ, ಮನಸ್ಸಿನಿಂದನೇ ಕಮ್ಯುನಿಕೇಟ್ ಮಾಡೋದಿದು, ಆಯಿತಾ. ಯಾವುದೇ ಒಂದು ವಾಟ್ಸಪ್ ಯೂಸ್ ಮಾಡಲ್ಲ, ಯಾವುದೇ ಒಂದು ಫೋನ್ ಯೂಸ್ ಮಾಡ್ದೇ ಎಷ್ಟೇ ದೂರದಲ್ಲಿರಿ ನೀವು, ಈವನ್ ಅಬ್ರಾಡಲ್ಲೇ ಇರಿ, ಫಾರಿನ್ ಕಂಟ್ರೀಸಲ್ಲೇ ಇರಿ, ಜಸ್ಟ್ ಒಂದು ಟೆಲಿಪ್ಯಾಥಿ ಇದರಿಂದನೇ ನೀವು ಮಾಡ್ಕೋಬೋದು, ಆಯಿತಾ. ಸೊ ಹೇಳ್ತಿರಲ್ಲ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀವಿ ಅಂತ. ಸೊ ಇದು ಮಾಡಿ ಬೆಟರು. ಆವಾಗ ಬ್ಲಾಕ್ ಆಗಿರೋದು ಅನ್ಬ್ಲಾಕ್ ಮಾಡ್ತಾರೆ. ಸೊ ಈ ಒಂದು ಟ್ರಿಕ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ವೀಡಿಯೋನ ಬೇಕಾದ್ರೆ ರೀಕ್ಯಾಪ್ ಮಾಡಿ ನೋಡಿ. ಮತ್ತು ನಿಮ್ಗೆ ಅದು ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಹೇಳ್ತೀನಿ, ಆಯಿತಾ.
ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಟೆಲಿಪ್ಯಾಥಿದು ಮೆಸೇಜ್ದು ಹೇಗೆ ನಾವು ಕನೆಕ್ಟ್ ಮಾಡ್ಕೋಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.